ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದಿರ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾಲ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಗಣಶಲಾಕಯ ಚಕ್ಷುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಪುತ್ರ ಶ್ರೀಮತಿ ಜಯಪತಾಕ ಸ್ವಾಮಿ ದಿನಾಮ ನಮೋ ಆಚಾರ್ಯ ನಿರ್ಮಲ ಅವರು ತಾಂತ ನಗರ ರಾಮಧಾರಿಣಿ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಪುತ್ರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಾಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವದಿ ಭಾಷಾತಿ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 10th ಕ್ಯಾಂಟೋ ಫಸ್ಟ್ ಚಾಪ್ಟರ್. ಸೊ ನಾವು ಈ 10వ ಸ್ಕಂದದಲ್ಲಿ ಪೂರ್ತಿ ನಮಗೂ 90 ಅಧ್ಯಾಯಗಳಿದೆ. ಸೊ 90 ಅಧ್ಯಾಯಗಳಿದೆ. ಯಾಕಂದ್ರೆ ಭಾಗವತದಲ್ಲಿ ಜಾಸ್ತಿ ಅಧ್ಯಾಯಗಳಿರೋದು ಈ 10వ ಸ್ಕಂದ. ಈ 10వ ಸ್ಕಂದಲ್ಲಿ ನಾವು ಫಸ್ಟ್ ಚಾಪ್ಟರ್ ನೋಡಬೇಕು. ಸೊ ಈ ಫಸ್ಟ್ ಚಾಪ್ಟರ್ ನಮಗೂ 69 ಶ್ಲೋಕಗಳಿದೆ. ಆಕ್ಚುಲಿ ಯಾಕಂದ್ರೆ ಶ್ರೀಮದ್ ಭಾಗವತದಲ್ಲಿ ಶ್ರೇಷ್ಠವಾದದು ಏನಂದ್ರೆ ಈ 10 ಸ್ಕಂದ. ಯಾಕಂದ್ರೆ ನಾವು 9 ಸ್ಕಂದಗಳು ಓದ್ಕೊಂಡು ಬಂದ್ರೆ ಆಮೇಲೆ 10 ಸ್ಕಂದ ಓದಬೇಕು. ಸ್ಟೇಟ್ ನಾವು 10 ಸ್ಕಂದ ಓದಕ್ ಆಗಲ್ಲ. ಸೊ ಫಸ್ಟ್ ಸ್ಕಂದ 2 ಸ್ಕಂದ ಈ ತರ ಓದ್ಕೊಂಡು 9 ಸ್ಕಂದ ಪೂರ್ತಿ ಆದ್ಮೇಲೆ ನಾವು, ಯಾಕಂದ್ರೆ ಆ 9 ಸ್ಕಂದಲ್ಲಿ ನಾವು ಮನಸ್ಸು, ನಮ್ ಬುದ್ಧಿ, ನಮ್ ಪ್ರಜ್ಞೆ ಎಲ್ಲ ನಮ್ಗೂ ಆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ಬಿಡುತ್ತೆ. ಸೊ ಇವಾಗ ನಾವು ಕೃಷ್ಣರ ಬಗ್ಗೆ ಓದೋದು ಅಷ್ಟು ಶ್ರೇಷ್ಠವಾದರು. ಇವಾಗ ನೀವು ನೋಡಿದ್ರೆ ಪೂರ್ತಿ ನಮಗೂ 18 ಪುರಾಣಗಳಿರುತ್ತೆ. ಈ 18 ಪುರಾಣಗಳಲ್ಲಿ ಯಾಕಂದ್ರೆ ಅಲ್ಲಿ ನೈಮಿಷಾರಣ್ಯಲ್ಲಿ ಇರೋ ಸೌನಕಾದಿ ಋಷಿಗಳು ಅವ್ರು ಬಂದು ಒಬ್ಬೊಬ್ಬರ ಬಗ್ಗೆ ಕೇಳ್ತಾರೆ. ಸೊ ಒಬ್ಬೊಬ್ಬರು ಒಂದು ನಿಮಿಷ. ಎಲ್ಲಿ ಹೋಯ್ತಾ ಸ್ಕ್ರೀನು? ಬಂತು ನೋಡಿ. 18 ಪುರಾಣಗಳು ಈ ತರ ಬಂದಿದೆ. ಯಾಕಂದ್ರೆ ಅಲ್ಲಿ ಸೌನಕಾದಿ ಋಷಿಗಳು ಕೇಳ್ತಾರೆ, ನಮಗೂ ಬ್ರಹ್ಮ ಬಗ್ಗೆ ಹೇಳಿ. ಆವಾಗ ಬ್ರಹ್ಮ ಪುರಾಣ ಬರುತ್ತೆ. ಶಿವ ಬಗ್ಗೆ ಹೇಳಿ, ಆವಾಗ ಶಿವ ಪುರಾಣ ಅವ್ರು ಹೇಳ್ತಾರೆ. ಮತ್ತೆ ಅಗ್ನಿ ಬಗ್ಗೆ ಹೇಳಿ, ಅಗ್ನಿ ಪುರಾಣ ಬರುತ್ತೆ. ಮತ್ತೆ ಈ ತರ ಮಚ್ಚ ಅವ್ರ ಬಗ್ಗೆ ಹೇಳಿ, ಸೊ ಆವಾಗ ಮಚ್ಚ ಪುರಾಣ ಬರುತ್ತೆ. ಸೊ ಈ ತರ ಒಂದೊಂದು ಪುರಾಣಗಳು ಅವರು ಕೇಳುವಾಗ ಬರುತ್ತೆ. ಪೂರ್ತಿ 17 ಪುರಾಣಗಳು ಆದ್ಮೇಲೆ ಪೂರ್ತಿ ಭಗವಂತ ಆ ದೇವೋತ್ತಮ ಪರಮ ಪುರುಷ ಅವರ ಬಗ್ಗೆ ಹೇಳಿನ ಕೇಳುವಾಗ ಆವಾಗ ಶ್ರೀಮದ್ ಭಾಗವತಂ ಬಂದಿದೆ. ಸೊ ಈ ಶ್ರೀಮದ್ ಭಾಗವತಮೇ ಅಷ್ಟು ಶ್ರೇಷ್ಠವಾದವು. ಶ್ರೀಮದ್ ಭಾಗವತಂ 18 ಪುರಾಣಗಳಲ್ಲಿ ರತ್ನ ಅಂತ ಇದು. ಸೊ ಈ 18 ಪುರಾಣಗಳಲ್ಲಿ ಶ್ರೇಷ್ಠವಾದ ಶ್ರೀಮದ್ ಭಾಗವತ ಪುರಾಣ ಇದು ಬಂದು ನಮಗೂ 18,000 ಶ್ಲೋಕಗಳು. ಈ ಭಾಗವತ ಪುರಾಣದಲ್ಲಿ ಈ 10వ ಸ್ಕಂದ ಜಾಸ್ತಿ ಶ್ರೇಷ್ಠವಾದದ್ದು. ಯಾಕಂದ್ರೆ ಈ 10వ ಸ್ಕಂದಲ್ಲಿ ನಾವು ಬಂದು ಏನ್ ನೋಡ್ಬೇಕು? ಭಗವಂತ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನ್ ಬಗ್ಗೆ ನಾವು ನೋಡಬೇಕು. ಸೊ ಇಲ್ಲಿ ಬಂದು ಪರೀಕ್ಷಿತ್ ಮಹಾರಾಜು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ನಮಗೂ 13 ಶ್ಲೋಕಗಳು ಬಂದ್ಬಿಡುತ್ತೆ. ಅವರು ಏನ್ ಪ್ರಶ್ನೆ ಕೇಳ್ತಾರೆ ಅದ್ ಬಗ್ಗೆ ನಾವು ನೋಡೋಣ. ಶ್ರೀರಾಜೋವಾಚ ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮ ಸೂರ್ಯಯೋ ರಾಜ್ಞಾಂ ಸೋಪಯ ವಂಶ್ಯಾಣಾಂ ಸರಿತಂ ಪರಮಾತ್ಮುತಂ. ಸೊ ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಪರೀಕ್ಷಿತ್ ಮಹಾರಾಜು ನೀವು ನಮಗೂ ಸೂರ್ಯವಂಶ, ಚಂದ್ರವಂಶ ಎಲ್ಲ ವಂಶಗಳ ಬಗ್ಗೆ ನೀವು ಹೇಳಿದಿರ, ಎಷ್ಟು ಶ್ರೇಷ್ಠವಾದದು. ಯಾಕಂದ್ರೆ
ಸೂರ್ಯನ ವಂಶಲ್ಲಿಂದು ಯಾರು ಬಂದಿದ್ದಾರೆ? ನಮಗೂ ಸಾಕ್ಷಾತ್ ಶ್ರೀರಾಮಚಂದ್ರ ಮೂರ್ತಿ ಬಂದಿದ್ದಾರೆ ಅಲ್ವಾ? ಆ ತರ ಚಂದ್ರವಂಶಲ್ಲಿಂದು ಯಾರು ಬಂದಿದ್ದಾರೆ? ಆ ಯದುಕುಲ ನಂದನ ಯದುವಂಶಲ್ಲಿ ಆ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣ ಬಂದಿದ್ದಾರೆ ಅಲ್ವಾ? ಆ ಕೃಷ್ಣನ ಚರಿತ್ರ ಪೂರ್ತಿ ಅವರು ಕೇಳಬೇಕು, ವಿವರಣವಾಗಿ ಕೇಳಬೇಕು, ಅದಕ್ಕೆ ಅವ್ರು ಬಂದು ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಬಂದು 9 ಸ್ಕಂದಲ್ಲಿ ಲಾಸ್ಟ್ ಅಧ್ಯಾಯ 24th ಅಧ್ಯಾಯಲ್ಲಿ ಶುಕದೇವರು ಹೇಳಿದ್ದಾರೆ ಏನು, ಅವರು ಚಂದ್ರವಂಶದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಅವರಿಂದ ಯಾರು ಬಂದಿದ್ದಾರೆ, ಈ ತರ ಎಲ್ಲ ಹೇಳ್ಬಿಟ್ಟು ಬಟ್ ವಿವರಣಾಗಿ ಹೇಳ್ಬೇಕು ಅಲ್ವಾ? ಸೊ ಅದಕ್ಕೆ ಭಗವಂತ ಬಗ್ಗೆ ನಾವು ಕೇಳಬೇಕು ದಯವಿಟ್ಟು. ಯಾಕಂದ್ರೆ ದೇವೋತ್ತಮ ಪರಮ ಪುರುಷ ಬಗ್ಗೆ ಕೇಳೋದು ಅಷ್ಟು ಶ್ರೇಷ್ಠವಾದದಲ್ವಾ? ಸೊ ಅದಕ್ಕೆ ಅವ್ರು ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಕ್ಚುಲಿ ನಾವು ಬಂದು ಬ್ರಹ್ಮ ಸಂಹಿತೆಯಲ್ಲಿ ನೋಡಿದ್ರೆ ಚಿಂತಾಮಣಿ ಪ್ರಹರ ಸತ್ಮ ಸುಕಲ್ಪ ವೃಕ್ಷ ಲಕ್ಷ ವ್ರದೇಶು ಸುರಬೀರ ವಿಪಾಲಯಂತಂ. ಸೊ ಎಲ್ಲಿ ಆ ಭಗವಂತ ದೇವೋತ್ತಮ ಪರಮ ಪುರುಷ ಅವರು ಎಷ್ಟು ದೊಡ್ಡವರು, ಅವರು ಲೀಲಾ ಪುರುಷೋತ್ತಮನು. ಯಾರು? ಸಾಕ್ಷಾತ್ ಭಗವಂತ ಶ್ರೀಕೃಷ್ಣರು ಲೀಲಾ ಪುರುಷೋತ್ತಮರು. ಆ ಬ್ರಹ್ಮಣ ಒಂದು ದಿನಲ್ಲಿ ಒಂದು ಟೈಮ್ ಮಾತ್ರ ಕೃಷ್ಣ ಬರ್ತಾರಂತೆ, ಮತ್ತೆ ಎಲ್ಲ ಬಂದು ಅವತಾರಗಳು ಬರುತ್ತೆ. ಆದ್ರೆ ಕೃಷ್ಣ ಬಂದು ಅವತಾರಿ. ಸೊ ಆ ಅವತಾರಿ ಬಗ್ಗೆ ಕೇಳಬೇಕು, ಅಷ್ಟು ಶ್ರೇಷ್ಠವಾದದಲ್ವಾ? ಸೊ ಅದಕ್ಕೆ ಅವರು ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಆ ಭಗವಂತ ಬಗ್ಗೆ, ಆ ದೇವೋತ್ತಮ ಪರಮ ಪುರುಷರು, ಯಾಕಂದ್ರೆ ಭಗವಂತ ಬಗ್ಗೆ ನೀವು ನೋಡಿ, ಬ್ರಹ್ಮಣ ಒಂದು ದಿನ ಅನ್ನೋದು 2000 ಚತುರ್ಯುಗಗಳು. ಸೊ ನೈಟ್ ಟೈಮ್ 1000 ಚತುರ್ಯುಗ ಬಿಡಿ, ಅಲ್ಲಿ ಏನ್ ಸೃಷ್ಟಿ ಆಗಲ್ಲ. ಸೊ ಡೇ ಟೈಮ್ಲಿ 1000 ಚತುರ್ಯುಗ. ಆ 1000 ಚತುರ್ಯುಗಲ್ಲಿ ಎಷ್ಟು ಅವತಾರಗಳು ಬರುತ್ತೆ, ಆದ್ರೆ ಕೃಷ್ಣ ಬರೋದು ಒಂದೇ ಒಂದು ಟೈಮ್ ಅಂತೆ. ಅದ್ರನ್ನ ನೋಡ್ಕೊಳ್ಳಿ. ಆದ್ರೆ ಆ ಕೃಷ್ಣ ನಾವು ಇವಾಗ ಹೋಗಿದ ಆ ದ್ವಾಪರ ಯುಗಲ್ಲಿ 7th ಮನು 28th ಚತುರ್ಯುಗ ದ್ವಾಪರ ಯುಗಲ್ಲಿ ಬಂದಿದ್ದಾರೆ. ಆದ್ರೆ ನಾವು ಇವಾಗ ಕಲಿಯುಗಲ್ಲಿದ್ದೀವಿ ಅಷ್ಟೇ. ಒಂದು 5000 ವರ್ಷಗಳು ಆಯ್ತು. ಆ ಭಗವಂತ ಆ ಗೋಲೋಕ ಧಾಮ ಇಂದು ಇಲ್ಲಿ ವ್ರಜಧಾಮ, ಇಲ್ಲಿರೋ ಈ ಭೂಲೋಕಲ್ಲಿ ವ್ರಜಧಾಮಕ್ಕೂ ಬಂದಿದ್ದಾರೆ. ಸೊ ಆ ಭಗವಂತ ಬಗ್ಗೆ ಕೇಳೋದು ಎಷ್ಟು ಶ್ರೇಷ್ಠವಾದದು ಅಲ್ವಾ? ನೆಕ್ಸ್ಟ್ 2 ಶ್ಲೋಕ. ಯದೋಶ್ಚ ಧರ್ಮ ಶೀಲಸ್ಯ ನಿತಾರಾಮುನಿ ಸದ್ಧಮಂ ತತ್ರಾಂ ಚೇನಾವತೀರ್ಣಸ್ಯ ವಿಷ್ಣೋರ್ ವೀರ್ಯಾನಿ ಸಂಸನಹಂ. ಸೊ ಇಲ್ಲಿ ಬಂದು ಏನ್ ಹೇಳ್ತಾರೆ, ಓ ಮುನಿ ಶ್ರೇಷ್ಠರೇ, ಓ ಧರ್ಮಶೀಲರೇ, ಓ ಪುಣ್ಯವಂತರೇ, ಆ ಭಗವಂತ ಆ ಯದುವಂಶಲ್ಲಿ ಹುಟ್ಟಿದಾರಲ್ವಾ, ಅವರ ಬಗ್ಗೆ ನಾವು ಕೇಳಬೇಕು. ಯಾಕಂದ್ರೆ ಇಲ್ಲಿ ಬಂದು ಎಷ್ಟೋ ಅಂಶ ಅವತಾರಗಳು, ಅಂಶ ಅವತಾರಗಳು ಅದ ಬಗ್ಗೆಲ್ಲ ನಾವು ನೋಡಿದೀವಿ. ಆದ್ರೆ ಇವರೇ ದೇವೋತ್ತಮ ಪರಮ ಪುರುಷರು ಅಲ್ವಾ? ಯಾಕಂದ್ರೆ ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಸೊ ಆ ಗೋವಿಂದನೇ ಏನು ಆ ದೇವೋತ್ತಮ ಪರಮ ಪುರುಷರು. ಅವರು ಆಧ್ಯಾತ್ಮಿಕ ಲೋಕ ಇಂದು ಇಲ್ಲಿ, ಯಾಕಂದ್ರೆ ಅವ್ರದ್ದು ನಿತ್ಯ ಶರೀರ, ನಿತ್ಯವಾಗಿರೋ, ಆದರೆ ನಮ್ದು ಶರೀರ ನಿತ್ಯ ಅಲ್ಲ, ಅಶಾಶ್ವತ, ಅವ್ರದ್ದು ಶಾಶ್ವತ. ಸೊ ಆ ಭಗವಂತ ಇಲ್ಲಿ ಬಂದಿದ್ದಾರೆ. ಅವರೇ ಎಲ್ಲಾ ಕಾರಣಗಳಿಗೂ ಕಾರಣವಾಗಿ ಇರೋರು ನೋಡಿ. ಸೊ ಅದೇ ತರ ನೀವು ನೋಡಿದ್ರೆ, ಯಸ್ಯೈಹ ನಿಸ್ವಸಿತ ಕಾಲಂ ಅದಾವಲಂಪ್ಯ ಜೀವಂತಿ ಲೋಮ ವಿಲಜಾ ಜಗತಂಡನಾಥ. ಸೊ
ವಿಷ್ಣುರ್ ಮಹಾನ್ ಸ ಇಹ ಯಸ್ಯ ಕಲಾ ವಿಶೇಷೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಆ ದೇವೋತ್ತಮ ಪರಮ ಪುರುಷರು, ಒಂದೇ ನಿಮಿಷ ಸ್ಕ್ರೀನ್ ಚೇಂಜ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಈ ಶ್ಲೋಕಕ್ಕೂ ಇದೇ ನಾವು ನೋಡ್ಬೇಕು. ಯಾಕಂದ್ರೆ ಇಲ್ಲಿ ಏನು ಆ ಭಗವಂತನ ಆ ರೋಮಗಳು ಇರುತ್ತಲ್ವ, ಆ ಜಾಗಲ್ಲಿ ಇರೋ ಆ ಜಾಗದಿಂದಲೂ ಬ್ರಹ್ಮಾಂಡಗಳು ಆಚೆ ಬರುತ್ತಂತೆ. ಸೊ ಎಷ್ಟೋ ಬ್ರಹ್ಮಾಂಡಗಳು, ಎಷ್ಟೋ ಕೋಟಾನ ಕೋಟಿ ಬ್ರಹ್ಮಾಂಡಗಳು ಆ ಭಗವಂತನ ಶರೀರ ಇಂದು ಆಚೆ ಬರುತ್ತೆ. ಆ ಒಂದೊಂದು, ಯಾಕಂದ್ರೆ ಅವರೇ ಯಾರು, ಕಾರ್ನೋದಕ ಸಾಯಿ ವಿಷ್ಣು. ಈ ಒಂದೊಂದು ಬ್ರಹ್ಮಾಂಡ ಒಳಗಡೆ ಗರ್ಭೋದಕ ಸಾಯಿ ವಿಷ್ಣು ಇರ್ತಾರೆ ಅಲ್ವಾ. ಆ ಗರ್ಭೋದಕ ಸಾಯಿ ವಿಷ್ಣುಂದೇ ಯಾರು ಆಚೆ ಬರೋದು? ಫಸ್ಟು ಜೀವಾತ್ಮ ಯಾರು? ಬ್ರಹ್ಮ ಅಲ್ವಾ. ಸೊ ಆ ತರ ಇಲ್ಲಿ ನೋಡಿ ಭಗವಂತ ಏನ್ ಹೇಳ್ತಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ. ಆ ಗೋವಿಂದನು, ಆ ಕೃಷ್ಣನು ಅವನೇ ದೇವೋತ್ತಮ ಪರಮ ಕೃಷ್ಣ, ಅವರೇ ಭಗವಂತ. ಯಾಕಂದ್ರೆ ನಾವು ಎಷ್ಟೋ ಅವತಾರಗಳು ನೋಡಿದೀವಿ, ಚತುರ್ವ್ಯೂಹಗಳು ನೋಡಿದೀವಿ. ಚತುರ್ವ್ಯೂಹ ಅಂದ್ರೆ ಒಂದು ನಿಮಿಷ ರೀ, ಇಲ್ಲಿ ನೋಡಿ ಇಲ್ಲಿ ಯಾರು ನಮ್ ಹೃದಯಲ್ಲಿ ಇರೋ ಕ್ಷೀರೋದಕ ಸಾಯಿ ವಿಷ್ಣು. ಸೊ ಇವರೆಲ್ಲಿಂದ ಬರ್ತಾರೆ? ಗರ್ಭೋದಕ ಸಾಯಿ ವಿಷ್ಣು. ಸೊ ಗರ್ಭೋದಕ ಸಾಯಿ ವಿಷ್ಣು ಇವರು ಈ ಗರ್ಭೋದಕ ಒಂದೊಂದು ಬ್ರಹ್ಮಾಂಡ ಒಳಗಡೆ ಇರೋರು. ಓಕೆ. ಸೊ ಅದೇ ತರ ಅವರು ಎಲ್ಲಿಂದ ಬರ್ತಾರೆ? ಕಾರ್ನೋದಕ ಸಾಯಿ ವಿಷ್ಣು. ಆ ಕಾರ್ನೋದಕ ಸಾಯಿ ವಿಷ್ಣುವೇ ಇವಾಗ ನಾವು ಹೇಳ್ತಾ ಇರೋದು. ಆ ಕಾರ್ನೋದಕ ಸಾಯಿ ವಿಷ್ಣು ಆ ಒಂದೊಂದು ರೋಮಕೂಪ ಇಂದು ಅಷ್ಟು ಕೋಟಾನು ಕೋಟಿ ಬ್ರಹ್ಮಾಂಡಗಳು ಆಚೆ ಬರುತ್ತಂತೆ. ಈ ಕಾರ್ನೋದಕ ಸಾಯಿ ವಿಷ್ಣು ಎಲ್ಲಿಂದ ಬರ್ತಾರೆ? ಇಲ್ಲಿ ಎರಡೋ ಚತುರ್ವ್ಯೂಹಗಳು ನೋಡಿ. ಎರಡೋ ಚತುರ್ವ್ಯೂಹ ಅಂದ್ರೆ ವಾಸುದೇವ, ಸಂಘರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಎರಡೋ ಚತುರ್ವ್ಯೂಹಗಳಿರೋ ಸಂಘರ್ಷಣೆಯಿಂದ ಇವರು ಬರ್ತಾರೆ. ಇವರೆಲ್ಲಿಂದ ಈ ಚತುರ್ವ್ಯೂಹಗಳು ಹೆಂಗಿಂದ ಬರ್ತಂತೆ? ಇವರು ನಾರಾಯಣಂದು ಬರ್ತಾರಂತೆ. ಈ ನಾರಾಯಣರೆಂದು ಬರ್ತಾರೆ ಫಸ್ಟ್ ಚತುರ್ವ್ಯೂಹ, ವಾಸುದೇವ, ಸಂಘರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಫಸ್ಟ್ ಚತುರ್ವ್ಯೂಹ ಇಲ್ಲ ಇರೋ ಸಂಘರ್ಷಣೆಯಿಂದ ಆಚೆ ಬರ್ತಾರೆ ಆದಿನಾರಾಯಣರು. ಈ ಚತುರ್ವ್ಯೂಹಗಳು ಎಲ್ಲಿಂದ ಬರುತ್ತಂತೆ? ಬಲರಾಮರಿಂದ ಬರುತ್ತಂತೆ. ಸೊ ಆ ಬಲರಾಮರ ಎಲ್ಲಿಂದ ಬರ್ತಾರೆ? ದೇವೋತ್ತಮ ಪರಮಗುರು ಶ್ರೀಕೃಷ್ಣನಿಂದ ಬರ್ತಾರೆ. ಎಷ್ಟೋ ಅವತಾರಗಳು, ಹಂಸ ಅವತಾರಗಳು, ಹಂಸ ಅವತಾರಗಳು. ಸೊ ಈ ತರ ಎಷ್ಟೋ ಅವತಾರಗಳು, ಚತುರ್ವ್ಯೂಹಗಳು ಈ ತರ ಇದ್ದು ಎಲ್ಲಕ್ಕೂ ದೇವೋತ್ತಮ ಪರಮಪುರುಷ ಮೂಲಂ ಯಾರು ಅಂದ್ರೆ ದೇವೋತ್ತಮ ಪರಮ ಶ್ರೀಕೃಷ್ಣನೇ. ಸೊ ಆ ತರ ಇರೋ ಆ ಭಗವಂತ ಶ್ರೀಕೃಷ್ಣನ ಮಹತ್ವ, ಆ ಮಹಿಮೆ ಹೇಳೋದು ಅಷ್ಟು ಶ್ರೇಷ್ಠವಾದದ್ದು. ನಾವು ಎಷ್ಟು ಹೇಳಿದ್ರೆ ಆಗಲ್ಲಂತೆ, ಅದು ಕಂಪ್ಲೀಟ್ ಆಗಲ್ಲಂತೆ. ಯಾಕಂದ್ರೆ ಅನಂತ ದೇವರಿಗೂ 1000 ತಲೆಗಳಿರುತ್ತೆ ಅಂತೆ. ಆ 1000 ತಲೆಗಳಿರೋ 1000 ಬಾಯಿಂದು ಕೃಷ್ಣನ್ನೇ ಹೊಗಳ್ತಾ ಇರ್ತಾರಂತೆ. ಸೊ ನಾಟ್ ರಿಪೀಟೆಡ್, ಹೇಳಿದು ಮತ್ತೆ ಹೇಳಿಲ್ಲ. ಸೊ ಕಂಟಿನ್ಯೂಸ್ ಹೊಗಳ್ತಾ ಇರ್ತಾರೆ ಭಗವಂತ ಶ್ರೀ ಕೃಷ್ಣನ್ನೇ. ಆದರೆ ಇಷ್ಟು ತಕ್ಕ ಅದು ಪೂರ್ತಿ ಆಗಿಲ್ಲಂತೆ. ಅವರು ಹೊಗಳ್ತಾ ಇರ್ತಾರೆ. ಅಷ್ಟು ವರ್ಣನೆಗಳಿದೆ, ಅಷ್ಟು ಭಗವಂತನ ಹೊಗಳಿದೆ ಅಂತೆ, ಅಷ್ಟು ಮಹತ್ವ ಇದೆ ಅಂತೆ ಆ ದೇವೋತ್ತಮ ಪರಮಪುರುಷ ಬಗೆ. ಆದ್ರೆ ಆ ದೇವೋತ್ತಮ ಪರಮಪುರುಷ ಬಗೆ ನಾವು ಕೇಳಬೇಕಂದ್ರೆ ನಾವು ಎಷ್ಟು ಶ್ರೇಷ್ಠವಾಗಿರ್ಬೇಕು, ನಮ್ಗೆ ಎಷ್ಟು ಪಕ್ವ ಅಂದ್ರೆ, ಅಯ್ಯೋ ತಮಿಳ್ ಬೇಡ, ಸಾರಿ ಒಂದು ನಿಮಿಷ. ಸೊ ಭಗವಂತ ಬಗ್ಗೆ ನಾವು ಕೇಳ್ಬೇಕಂದ್ರೆ ನಮ್ಗೆ ಸ್ವಲ್ಪ ಹರುಕತೆ ಬೇಕಂತೆ. ಸೊ ಆ ಹರುಕತೆ ಇದ್ರೆ ಮಾತ್ರ ನಾವು ಭಗವಂತ ಬಗ್ಗೆ ಕೇಳಕ್ಕೆ ಆಗುತ್ತೆ. ಇಲ್ಲಂದ್ರೆ ನಮ್ ಕಿವಿಲದು ಬೀಳೋದೇ ಇಲ್ಲ, ಅದು ಕೇಳೋ ಇದು ನಮ್ಗೆ ಇರೋದೇ ಇಲ್ಲ. ಆದ್ರೆ ಇಲ್ಲಿ ನೋಡಿ, ನಾವು ಇಲ್ಲಿ ಕಲಿಯುಗಲ್ಲಿ ಬಂದಿದೀವಿ. ಕಲಿಯುಗಲ್ಲಿ ಈ ಭಗವಂತ, ಯಾಕಂದ್ರೆ ಭಗವಂತ 6 ಐಶ್ವರ್ಯಗಳು ಪೂರ್ಣವಾಗಿ ಇರೋರು ಅವರು. ಸೊ ಪೂರ್ಣವಾಗಿ ಇರೋ ಪುರುಷೋತ್ತಮನವರು. ಆ ಭಗವಂತ ಬಗ್ಗೆ ನಾವು ಇವಾಗ
ತಿಳ್ಕೊಬೇಕು. ಎಷ್ಟು ಶ್ರೇಷ್ಠ ನೋಡಿ. ಯಾಕಂದ್ರೆ ನಾವು ಈ ಶ್ರೀಮದ್ ಭಾಗವತದಲ್ಲಿ ಸರ್ಗ, ಯಾಕಂದ್ರೆ ಇದು ಬಂದು ನಮಗೂ ಎರಡೋ ಸ್ಕಂದಲ್ಲಿ ಹೇಳಿದ್ದಾರೆ. ಏನು? ಅತ್ರ ಶರ್ಗೋ ವಿಸರ್ಗಸ್ಯ ಸ್ಥಾನಂ ಪೋಷಣಂ ಊತಯಃ ಮನ್ವಂದರೆ ಚಾನುಕಥಾ ನಿರೋಧೋ ಮುಕ್ತಿ ಆಶ್ರಯಃ. ಸೊ ಆ ಥರ ಆ ಭಗವಂತ ಬಗೆ ಸೃಷ್ಟಿ, ಉಪಸೃಷ್ಟಿ, ಗ್ರಹಗಳು ಎಲ್ಲೆಲ್ಲಿ ಇದೆ, ಭಗವಂತ ಯಾವ ಥರ ರಕ್ಷಣೆ ಮಾಡ್ತಾರೆ, ಯಾವ ಥರ ಸೃಷ್ಟಿ ಆಗ್ತಾ ಇದೆ, ಮನುವಂಶ, ಭಗವಂತನ ವಿಜ್ಞಾನ, ಸೊ ಯಾವ ಥರ ಇಲ್ಲಿ ಬಂದು ಸೂರ್ಯವಂಶ, ಚಂದ್ರವಂಶ, ಸೊ ಅವ್ರ ಬಗ್ಗೆ ಎಲ್ಲ ನಾವು ನೋಡ್ತಾ ಬಂದಿದೀವಿ. ಸೊ ಆ ದೇವೋತ್ತಮ ಪರಮ ಪುರುಷ ಎಷ್ಟು ಶ್ರೇಷ್ಠವಾದ ಇರೋರು ನಾವು ಇವಾಗ ನೋಡ್ಬೇಕು. ಆಕ್ಚುಲಿ ನಾವು ಬಂದು ಇಲ್ಲಿ ನಾವು ಬಂದು ಭಗವದ್ಗೀತೆ ಗ್ಲೋರೀಸ್ ಆಗಲಿ, ಭಾಗವತಂ ಗ್ಲೋರಿಫಿಕೇಶನ್ ಆಗಲಿ, ಅಲ್ಲೆಲ್ಲ ನಾವು ನೋಡಿರ್ಬೋದು. ಭಗವದ್ಗೀತೆಯಲ್ಲಿ ನಾವು ಬಂದು ಎರಡೋ ಅಧ್ಯಾಯಲ್ಲೇ ನಾವು ಬಂದು ಭಗವಂತನಕ್ಕೂ 6 ಐಶ್ವರ್ಯಗಳಿರುತ್ತೆ ನೋಡಿದ್ವಿ. ಸೊ ಅದೇ ತರ ನಾವು ಭಾಗವತ ಸ್ಟಾರ್ಟಿಂಗ್ಲಿ ಭಗವಂತನಕ್ಕೂ 6 ಐಶ್ವರ್ಯಗಳಿರುತ್ತೆ. ಅಂದ್ರೆ ಐಶ್ವರ್ಯಶ್ಯ ಸಮಕ್ರಶ್ಯ ವೀರ್ಯಶ್ಯ ಯಶಶ್ರಿಯ ಜ್ಞಾನ ವೈರಾಗ್ಯೋಚ್ಚೈವ ಷಣ್ಣಾಂಬಗ ಇದಿಂಕಣ. ಭಗವನಕ್ಕೂ ಆ 6 ಐಶ್ವರ್ಯಗಳು ಪೂರ್ಣವಾಗಿ ಇರೋರು ಯಾರಂದ್ರೆ ಆ ಭಗವಂತ ಒಬ್ಬನೇ. ಅದೇ ತರ ನಾವು ಬಂದು ಆ ಗ್ಲೋರಿಫಿಕೇಶನ್ ನೋಡಿದೀವಿ. ನಾವು ಫಸ್ಟ್ ಸ್ಕಂದಲ್ಲೇ ನಾವು ನೋಡಿದ್ವಿ. ಅದಾವುದು ಅವತಾರಗಳು ಮತ್ತೆ ಅವತಾರಗಳು ಅಂಶಾವತಾರ, ಅಂಶಾಂಶ ಅವತಾರಗಳು. ಸೊ ಈ ತರ ಎಲ್ಲ ಅವತಾರಗಳು ಮೂಲ ಯಾರಂದ್ರೆ ಭಗವಂತ ಶ್ರೀಕೃಷ್ಣ. ಏತೇ ಸಂಸಕಲ ಸಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂತ್ರಾತಿ ಯತುಕುಲಂ ಲೋಕಂ ಮ್ರಿಯಂತಿ ಯುಕೆ ಯುಕೆ. ಸೊ ಅಷ್ಟು ಶ್ರೇಷ್ಠವಾದದು. ಸೊ ಆ ಭಗವಂತನ ಬಗ್ಗೆ ನಾವು ತಿಳ್ಕೋಬೇಕು ಅಷ್ಟೇ. ಸೊ ಆದ್ರೆ ಕೇಳಿದ್ರೆ ಏನಾಗುತ್ತೆ? ಸೊ ಅದು ನೋಡ್ಬೇಕಲ್ವಾ? ಸೊ ಯಾಕಂದ್ರೆ ನಾವು ಮತ್ತ ಪುರಾಣಗಳೆಲ್ಲ ಆ ಹೆಸರುಗಳು, ಆ ದೇವರುಗಳ ಹೆಸರುಗಳು ಹೇಳಿದ್ರೆ ಏನು ಆ ಪುರಾಣ, ಶಿವಪುರಾಣ, ಬ್ರಹ್ಮಪುರಾಣ, ಸೊ ಈ ತರ ಬರುತ್ತೆ. ಆದ್ರೆ ಇದಕ್ಕೂ ಶ್ರೀಮದ್ ಭಾಗವತಂ, ಯಾಕಂದ್ರೆ ಭಗವಂತನ ಬಗ್ಗೆ. ಭಗವಂತಂತ್ರ ಯಾರು? 6 ಐಶ್ವರ್ಯಗಳಿರೋನು ಒಬ್ಬನೇ ಭಗವಂತ. ಆ ಭಗವಂತನ ಬಗ್ಗೆ ನಾವು ನೋಡಬೇಕು. ಸೊ ನೆಕ್ಸ್ಟ್ ಶ್ಲೋಕ. ಅವತೀರ್ಯ ಯತೋರ್ವಂಸೆ ಭಗವಾನ್ ಭೂತ ಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿ ನೋವತ ವಿಸ್ತರಾತ್. ಸೊ ಈ ಸೃಷ್ಟಿಗೂ ಈ ಒಂದು ಬ್ರಹ್ಮಾಂಡ ಮಾತ್ರ ಇಲ್ಲ, ಎಷ್ಟೋ ಕೋಟಾನೆ ಕೋಟಿ ಬ್ರಹ್ಮಾಂಡಗಳಿಗೂ ಕಾರಣ, ಸೃಷ್ಟಿಕರ್ತ ಯಾರಂದ್ರೆ ಆ ಭಗವಂತಂತ. ಎಲ್ಲ ಬ್ರಹ್ಮಾಂಡಗಳು ಇವಾಗ ಈ ಶರೀರಕ್ಕೂ ಆತ್ಮ ಇರುತ್ತ ಆ ತರ, ಯಾಕಂದ್ರೆ ಈ ಶರೀರಕ್ಕೂ ಆತ್ಮವೇ ಪ್ರಧಾನ ಅಲ್ವಾ? ಸೊ ಆ ತರ ಎಲ್ಲ ಬ್ರಹ್ಮಾಂಡಗಳಿಗೂ ಆತ್ಮವಾಗಿರೋಣೆ ಆ ಪರಮಾತ್ಮ ಅಂತೆ, ಆ ದೇವೋತ್ತಮ ಪರಮ ಪುರುಷನಂತೆ. ಆ ಭಗವಂತ ಯದುಗುಲದಲ್ಲಿ ಬಂದಿದಾರಲ್ವಾ? ಸೊ ಅವರ ಬಗ್ಗೆ ನಮಗೂ ಕೇಳಬೇಕು. ಅವರು ಯಾವ ತರ ಹುಟ್ಟಿದ್ದಾರೆ, ಅವರ ಜೀವನ ಯಾವ ತರ ಸ್ಟಾರ್ಟ್ ಆಯ್ತು, ಯಾವ ತರ ಅವರು ಅಂತಿಮ ಲಾಸ್ಟ್ ಏನಾಯ್ತು, ಯಾವ ತರ ಹೋದ್ರು ಇಲ್ಲಿಂದು, ಪೂರ್ತಿ ನಮ್ಗೆ ತಿಳ್ಕೋಬೇಕು. ಅದ್ರ ಬಗ್ಗೆ ದಯವಿಟ್ಟು ನಮ್ಗೆ ಹೇಳಿನು ಅವರು 3 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ನಮಗೂ 2 ಟೈಪ್ಸ್ ಏನೋ ಕೃಷ್ಣ ಕಥೆ ಇದೆ ಅಂತೆ. ಸೊ ಏನಪ್ಪ ಇರು 2 ಟೈಪ್ಸು. ಒಂದು ಕೃಷ್ಣ ಅವರ ಬಾಯಿಂದು ಹೇಳಿದವರು, ಅದೇ ಭಗವದ್ಗೀತೆ. ಓಕೆ, ಕೃಷ್ಣನ್ ಅವರ ಬಾಯಿಂದ ಹೇಳಿದೆ ಕತೆ ಭಗವದ್ಗೀತೆ. ಸೊ ನೆಕ್ಸ್ಟ್ ಕತೆ ಏನು ಅಂದ್ರೆ ಆ ಕೃಷ್ಣನ ಬಗ್ಗೆ ಹೊಗಳು ಯಾರು ಹೇಳಿದ್ದಾರೆ? ಶುಕದೇವರು. ಅಲ್ಲಿರೋ ಪರೀಕ್ಷಿತಗೂ ಮತ್ತೆ ಇರೋ ಋಷಿಗಳು ಎಲ್ಲರೂ ಕೇಳಿದ್ದಾರೆ.
ಆ ಕೃಷ್ಣ ಕಥೆಯೇ ಶ್ರೀಮದ್ ಭಾಗವತಂ ಅಂತೆ. ನೀವು ನೋಡಿದ್ರೆ ಕೀರ್ತನಾತ್ ಏವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ವೀರ್ಯಜೇತ. ಸೊ ಆ ಕೃಷ್ಣ ಕಥೆ ಯಾರೊಬ್ಬರು ಹಾಡ್ತಾರೋ, ಯಾರೊಬ್ಬರು ಕೇಳ್ತಾರೋ, ಯಾರೊಬ್ಬರು ಏನು ಹೇಳೋದು, ಹಾಡೋದು, ಕೇಳೋದು, ಎಲ್ಲರೂ ಈ ಕಲಿಯುಗ ಕಷ್ಟ ಎಂದು ಬಿಡುಗಡೆ ಆಗ್ತಾರಂತೆ. ಈ ಕಲಿಯುಗಲ್ಲಿರೋ ಕಷ್ಟಗಳು, ಯಾಕಂದ್ರೆ ಇರೋ 4 ಯುಗಲ್ಲಿ ಜಾಸ್ತಿ ಕಷ್ಟ ಇರೋದು ಏನಂದ್ರೆ ಕಲಿಯುಗ ಅಂತೆ. ಆ ಕಲಿಯುಗ ಕಷ್ಟ ಎಂದು ಬಿಡುಗಡೆ ಆಗ್ತಾರೆ. ಅದೇ ತರ ನಮ್ಮ ಚೈತನ್ಯ ಮಹಾಪ್ರಭು ಏನ್ ಹೇಳಿದ್ದಾರೆ, ಯಾರೇ ತೇಕೆ ಥಾರೇಕಃ ಕೃಷ್ಣ ಉಪದೇಶ. ಸೊ ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 7.128. ಓಕೆ. ಸೊ ಏನ್ ಹೇಳ್ತಾರೆ, ಯಾರೊಬ್ಬರು ಕೃಷ್ಣನ್ ಬಗ್ಗೆ ಕೇಳ್ತಾರೋ ಅವರು ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗ್ತಾರಂತೆ. ಯಾರೆಲ್ಲ ಈ ಭೌತಿಕ ಸಂಕಟದಿಂದ, ಭೌತಿಕ ಬಂಧದಿಂದ ಯಾರೆಲ್ಲ ಬಿಡುಗಡೆ ಆಗ್ಬೇಕು, ಅವರೆಲ್ಲರೂ ಏನ್ ಮಾಡ್ಬೇಕಂತೆ, ಕೃಷ್ಣ ಕಥೆ ಕೇಳಬೇಕು. ಕೃಷ್ಣಂದು 2 ಕಥೆಗಳು. ಒಂದು ಏನು, ಕೃಷ್ಣ ಹೇಳಿರೋ ಭಗವದ್ಗೀತೆ, ಮತ್ತೊಂದು ಕೃಷ್ಣನ್ ಬಗ್ಗೆ ಹೇಳಿರೋ, ಕೃಷ್ಣನ ಹೊಗಳು ಹೇಳಿರೋ ಶ್ರೀಮದ್ ಭಾಗವತಂ. ಓಕೆ. ಸೊ ಒಂದು ಭಗವದ್ಗೀತೆ, ಒಂದು ಶ್ರೀಮದ್ ಭಾಗವತಂ. ಸೊ ಇದು 2 ಯಾರು ಕೇಳ್ತಾರೋ ಅವರು ಭೌತಿಕ ಬಂಧನ ಎಂದು ಬಿಡುಗಡೆ ಆಗ್ತಾರೆ. ಸೊ 4th ಶ್ಲೋಕ. ನಿವೃತ್ಯ ದರ್ಶೈರ್ ಉಪಕೀಯಮಾನಾತ್ ಭಾವೌಷತಾಚ ಶ್ರೋತ್ರಂ ಮನೋ ಅಭಿರಾಮಾತ್ ಖಾ ಉದ್ದಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವ್ರಜ್ಯೇತಂ ವಿನಾ ಪಶುನಾತ್. ಸೊ ಭಗವಂತ ಆ ದೇವೋತ್ತಮ ಪರಮಪುರುಷರ ಬಗ್ಗೆ ಹೊಗಳೋದು ಯಾವ ತರ ಕೇಳ್ಬೇಕು. ಇವಾಗ ಯಾರ್ ಬೇಕಂದ್ರೆ ಶ್ರೀಮದ್ ಭಾಗವತಂ ಹೇಳ್ತಾ ಇರ್ತಾರೆ. ಅಲ್ಲೆಲ್ಲಿ ಏನೋ ಇವಾಗ ನೋಡಿದ್ರೆ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಎಷ್ಟೋ ಇದೆ, ಎಲ್ಲಲ್ಲಿ ಶ್ರೀಮದ್ ಭಾಗವತಂ ಬರುತ್ತೆ. ಆದ್ರೆ ಎಲ್ಲಾರ್ದು ಕೇಳಕ್ಕಾಗುತ್ತಾ, ಎಲ್ಲಾರ್ದು ಕೇಳ್ಬೋದಾ? ಆದ್ರೆ ಎಲ್ಲಾರು ಹೇಳೋದು ಕೇಳಿದ್ರೆ ನಮ್ಗೆ ಆ ಫಲ ಸಿಕ್ಕುತ್ತಾ ಅಂದ್ರೆ ಅದ್ರ ಬಗ್ಗೆ ನಮ್ಗೂ ಈ ಶ್ಲೋಕದಲ್ಲಿ ಹೇಳ್ತಾರೆ. ಏನು, ಸೊ ಆ ಭಗವಂತ ಬಗ್ಗೆ ಯಾರೊಬ್ಬರು ಯಾವ ಪರಂಪರೆ, ಸೊ ಆಧ್ಯಾತ್ಮಿಕ ಗುರು ಸೀಟ ಪರಂಪರೆ ಎಂದು ಕೇಳ್ಬೇಕಂತ. ಯಾಕಂದ್ರೆ ನಮ್ದು 4 ಪರಂಪರೆ ಇರುತ್ತೆ. ಸೊ ಇಟ್ಸ್ ಅಥರೈಸ್ಡ್. ಏನು, ಬ್ರಹ್ಮ ಮತ್ತು ಗೌಡಿಯ ಪರಂಪರೆ, ಆಮೇಲೆ ಶ್ರೀ ಪರಂಪರೆ, ಆಮೇಲೆ ರುದ್ರ ಪರಂಪರೆ, ಆಮೇಲೆ ಕುಮಾರ ಪರಂಪರೆ. ಸೊ 4 ಪರಂಪರಾಸ್ ಇದೆ. ಸೊ ಈ 4 ಪರಂಪರೆಯಿಂದ ಬಂದಿರೋರ ಹತ್ರ ನಾವು ಕೇಳ್ಬೇಕಂತೆ. ಓಕೆ. ಸೊ ಇಟ್ಸ್ ಅಥರೈಸ್ಡ್. ಅನ್ಅಥರೈಸ್ಡ್ ಅವ್ರ ಬಗ್ಗೆಯಿಂದ ನಾವು ಕೇಳಬಾರ್ದು. ಆ ತರ ಕೇಳಿದ್ರೆ ಏನಾಗುತ್ತೆ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ. ಸೊ ಈ ಶ್ಲೋಕದಲ್ಲಿ ಏನು, ಯಾವ ತರ ಕೇಳ್ಬೇಕು. ಸೊ ಈ ಗುರು ಸೀಟ ಪರಂಪರೆಯಿಂದ ಬಂದಿರೋರ ಹತ್ರ ನಾವು ವಿನಮ್ರತೆಯಾಗಿ ಇಂದು ಕೇಳಬೇಕಂತೆ. ಯಾಕಂದ್ರೆ ಈ ಪ್ರಪಂಚ ನಿಜವ ಅಂದ್ರೆ ಇಲ್ಲ, ಇದು ದುಃಖಾಲಯ, ಅಶಾಶ್ವತ. ಸೊ ಈ ಪರಂಪರೆಯಿಂದ ಬಂದಿರೋರು ಹೇಳೋ ಶ್ರೀಮದ್ ಭಾಗವತಂ ಕೇಳಿದ್ರೆ ಅವರು ಈ ಭೌತಿಕ ಬಂಧನ ಇಂದು ಈ ಚಕ್ರ, ಭೌತಿಕ ಚಕ್ರ ಏನು, ಜನ್ಮ ಮೃತ್ಯು ಜರಾವ್ಯಾಧಿ, ಆ ಚಕ್ರದಿಂದ ಅವ್ರು ಬಿಡುಗಡೆ ಆಗ್ತಾರೆ. ಸೊ ಈ ಚಕ್ರದಿಂದ ಬಿಡುಗಡೆ ಆಗ್ಬೇಕಂದ್ರೆ ಒಂದೇ ಔಷಧ. ಏನ್ ಔಷಧ? ಶ್ರೀಮದ್ ಭಾಗವತಂತೆ. ಅದು ಯಾರೆಂದು ಕೇಳ್ಬೇಕು? ಈ ಗುರು ಸೀಡ ಪರಂಪರೆಯಿಂದ ಕೇಳ್ಬೇಕಂತೆ. ಇವಾಗ ಫಸ್ಟ್ ನಮಗೂ ಇವಾಗ ಏನ್ ಸೀಸನ್ ಇದು? ಮ್ಯಾಂಗೋ ಸೀಸನ್ ಅಲ್ವಾ? ಸೊ ಇವಾಗ ಮ್ಯಾಂಗೋಸ್, ಇವಾಗ ಫಸ್ಟ್ ನಮ್ಮ ಮಗುಗೂ ಮ್ಯಾಂಗೋಸ್ ಕೊಡ್ಬೇಕು. ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ತಿನ್ನೋದು ಕಷ್ಟ ಬಿಡಿ, ಜ್ಯೂಸ್ ಮಾಡಿ ಕೊಟ್ಬಿಡೋಣ. ಜ್ಯೂಸ್ ಮಾಡಿ ಮಿಲ್ಕ್ ಶೇಕ್. ಓಕೆ, ಫಸ್ಟು
ನೋಡುವಾಗ ಆ ಮಗು ಏನ್ ಮಾಡುತ್ತೆ, ಅಯ್ಯೋ ನಮ್ ಬೇಡಾನು ತಟ್ಬಿಡುತ್ತೆ, ಅದು ಚೆಲ್ಬಿಡುತ್ತೆ. ಆದ್ರೆ ಒಂದು ಸ್ಪೂನು ಆ ಮಹು, ಫಸ್ಟ್ ನಾವು ಗ್ಲಾಸ್ ಎತ್ಕೊಂಡು ಹೋಗ್ಬಾರ್ದು ಮಹು ಹತ್ರ. ಅದು ಭಯ ಪಡ್ತಾ, ಇದೇನು ಕಲರ್ ಕಲರ್ ಆಗಿ ಏನೋ ಇದೆ, ಬೇಡ, ಅದೇನೋ ಔಷಧವಾಗಿರುತ್ತೋ ಏನೋ ಅದು ಭಯ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕಂತೆ, ಒಂದು ಚಮ್ಮಚು ಅದು ಬಾಯಲ್ಲಿ ನಾವು ಬೈ ಫೋರ್ಸ್ ತಿನ್ನಿಸ್ಬೇಕು. ಅದು ಟೇಸ್ಟ್ ಗೊತ್ತಾದ್ರೆ ಮಗು ಬಿಡುತ್ತಾ, ವಾವ್ ಇಟ್ಸ್ ವೆರಿ ಸೂಪರ್, ಕೊಡು ಕೊಡುನು ಮತ್ತೆ ಅದು ತಿನ್ನುತ್ತೆ. ಆತರ ಒಂದು ಗುರು ಇಂದು ಅವರು ಬೈ ಫೋರ್ಸ್ ಏನ್ ಮಾಡ್ತಾರಂತೆ, ಭಗವಂತ ಬಗೆ ಹೇಳ್ಕೊಟ್ಬಿಡ್ತಾರೆ. ಸೊ ಅದು ಕೇಳಿದ ಮೇಲ್ಗಡೆ ಮತ್ತೆ ಅದು ಬಿಡೋಕೆ ಸಾಧ್ಯವೇ ಇಲ್ಲ. ಮತ್ತೆ ಯಾಕಂದ್ರೆ ಅಷ್ಟು ಅಮೃತವಾದದಂತೆ ಶ್ರೀಮದ್ ಭಾಗವತಂ. ಸೊ ಆ ಅಮೃತ ತಿಂದ್ರೆ ಏನಾಗುತ್ತೆ, ಈ ಭೌತಿಕ ಬಂಧ ಇಂದು, ಈ ಭೌತಿಕ ಚಕ್ರ ಇಂದು ಬಿಡುಗಡೆ ಆಗ್ತಾರೆ. ಮತ್ತೆ ಈ ಭೌತಿಕ ಲೋಕಕ್ಕೂ ಬರೋದೇ ಸಾಧ್ಯ ಇಲ್ಲ ಅವ್ರದ್ದು. ಸೊ ಭೌತಿಕ ಬಂಧ ಇಂದು ಬಿಡುಗಡೆ ಆಗೋ ಒಂದೇ ಔಷಧ ಏನು, ಶ್ರೀಮದ್ ಭಾಗವತಂ. ಸೊ ಆ ತರ ಇರುವಾಗ ಈ ಔಷಧ ಯಾರು ತಗೊಳಕ್ಕಾಗಲ್ಲ, ಯಾರು ತಗೊಳಕ್ಕಾಗಲ್ಲ ಅಂದ್ರೆ ದುಷ್ಟರುಗಳು, ನಾಸ್ತಿಕರುಗಳು. ಸೊ ಇವಾಗ ಕರ್ಮಿಗಳು, ಇವಾಗ ಕಸಾಪು ಅಂಗಡಿ, ಮತ್ತ ಜೀವಾತ್ಮಕಲ್ನಿ ಮತ್ತ ಶರೀರನ ಕೊಲ್ಲೋರು, ಸೊ ಮತ್ತವ್ರಿಗೆ ಹಿಂಸೆ ಕೊಡು, ಇವರೆಲ್ಲ ಬಂದು ಭಗವಂತ ಬಗೆ ಕೇಳಕ್ಕೆ ಇಷ್ಟಪಡಲ್ಲ. ಮತ್ತೆ ಎಲ್ಲಾ ಜೀವಾತ್ಮಗಳು, ಇವಾಗ ನಾವು ಭಾರತ ದೇಶದಲ್ಲಿ ನೋಡಿದ್ರೆ ಎಲ್ಲರಿಗೂ ಕೃಷ್ಣನಂದ್ರೆ ಇಷ್ಟ, ಎಲ್ಲರಿಗೂ ರಾಮನಂದ್ರೆ ಇಷ್ಟ, ಎಲ್ಲರಿಗೂ ಭಗವದ್ಗೀತೆ ಅಂದ್ರೆ ಏನು ಸ್ವಲ್ಪವಾದ ಗೊತ್ತಿರುತ್ತೆ, ಶ್ರೀಮದ್ ಭಾಗವತಂ ಅಂದ್ರೆ ಏನಂದ್ರೆ ಗೊತ್ತಿರುತ್ತೆ. ಯಾಕಂದ್ರೆ ಶ್ರೀಮದ್ ಭಾಗವತದಲ್ಲಿ ಭಗವಂತ ಶ್ರೀ ಕೃಷ್ಣನ್ ಲೀಲೆಗಳು ಏನು ಅಂದ್ರೆ ಸ್ವಲ್ಪ ಗೊತ್ತಿರುತ್ತೆ ಅಲ್ವಾ. ಸೊ ಯಾಕಂದ್ರೆ ನಾವು ಪುಣ್ಯ ಭೂಮಿ, ಈ ಭಾರತ ದೇಶದಲ್ಲಿ ಹುಟ್ಟಿದೀವಿ ನಾವು. ಸೊ ಅದಕ್ಕೆ ನಮಗೂ ಆ ಭಗವಂತ ಬಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಭಾಗವತದಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ 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 ಭಗವಂತನ ಬಗೆ ಅವರು ಲೀಲೆಗಳು, ಅವರು ಏನೇನು ಯಾವ ತರ ಎಲ್ಲ ಮಾಡಿದ್ದಾರೆ, ಯಾವ ತರ ಸೃಷ್ಟಿ ಮಾಡಿದ್ದಾರೆ, ಯಾವ ತರ ಪ್ರಪಂಚಗಳು ಇರುತ್ತೆ, ಯಾವ ತರ ದೇವಗಳನ್ನ ಸೃಷ್ಟಿ ಮಾಡಿದ್ದಾರೆ, ಮತ್ತೆ ದೇವರುಗಳನ್ನ ಯಾವ ತರ ರಕ್ಷಣೆ ಮಾಡ್ತಾರೆ, ಮತ್ತೆ ಆ ಎಲ್ಲ ಭಕ್ತರುಗಳನ್ನ ಯಾವ ತರ ರಕ್ಷಣೆ ಮಾಡ್ತಾರೆ, ಈ ತರ ಒಂದೊಂದು ಬರ್ತಾ ಇತ್ತು. ಸೊ ಇವಾಗ ಒಬ್ಬರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಫಸ್ಟ್ ಅವ್ರ ಪರ್ಸನಲ್ ಅಲ್ಲಿ ನಮ್ಗೆ ಗೊತ್ತಾಗಲ್ಲ, ಅವ್ರು ಏನೆಲ್ಲ ಮಾಡಿದ್ದಾರೆ, ಇವಾಗ ಅವ್ರ ಗ್ಲೋರಿಫಿಕೇಶನ್ ಎಲ್ಲ ನೋಡ್ತೀವಿ, ಆಮೇಲೆ ಅವ್ರ ಪರ್ಸನಲ್ ಏನು ಆಮೇಲೆ ನಮ್ಗೆ ಗೊತ್ತಾಗತ್ತಲ್ಲ. ಸೊ ಇವಾಗ ನಾವು ಕೃಷ್ಣನ ಪರ್ಸನಲ್ ಲೈಫ್ ಬಂದ್ಬಿಟ್ಟಿದ್ವಿ. ಸೊ ಇಷ್ಟು ತಕ್ಕ ಅವರು ಗ್ಲೋರಿಫಿಕೇಶನ್ ನೋಡಿದ್ವಿ, ಇವಾಗ ಅವರು ಪರ್ಸನಲ್ ಲೈಫ್ ಬಂದ್ಬಿಟ್ಟಿದ್ವಿ. ಸೊ ಭಗವದ್ಗೀತೆ ಶ್ರೀಮದ್ ಭಾಗವತನ್ನೇ ಪ್ರಚಾರ ಮಾಡೋದು ಅಷ್ಟು ಶ್ರೇಷ್ಠವಾದದ್ದು. ಇವಾ ಈ ಭೌತಿಕ ಲೋಕದಲ್ಲಿರೋ ಬ್ರಹ್ಮನ ಇಂದು ಮತ್ತೆ ಚಿಕ್ಕ ಇರುವೆ ತಕ್ಕ ಎಲ್ಲರೂ ಏನು ಭೌತಿಕ ಆಸೆಯಲ್ಲಿ ಇರೋರಂತೆ. ಸೊ ಈ ಭೌತಿಕ ಆಸೆ, ಈ ಭೌತಿಕ ಬಂಧನ ಇಂದು ಬಿಡುಗಡೆ ಮಾಡೋದೇ ಈ ಶ್ರೀಮದ್ ಭಾಗವತ. ಈ ಕೃಷ್ಣ ಕತೆ ಕೇಳೋದು ಅಷ್ಟು ಶ್ರೇಷ್ಠವಾದದ್ದು. ಸೊ ಯಾರ ಹತ್ರದಿಂದ ಕೇಳ್ಬೇಕಂದ್ ಅದು ನೋಡಿದೀವಲ್ವಾ, ಯಾರು ಒಂದು ಗುರು ಸೀಡೆ ಪರಂಪರೆಯಿಂದ ಬಂದಿರೋರು, ಅವರು ಭಕ್ತರಿಂದು ನಾವು ಕೇಳಬೇಕು, ಅದು ನಮಗೂ ಒಳ್ಳೇದಾಗತ್ತೆ. ಆದ್ರೆ ಯಾರ ಹತ್ರದಿಂದ ಕೇಳಬಾರದು, ಅದು ತಿಳ್ಕೊಬೇಕು ನೀವು. ಅದ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕಷ್ಟ, ಮತ್ತೆ ನಿಮ್ಗೆ ಕಷ್ಟ ಬಂದ್ಬಿಡುತ್ತೆ ಅಲ್ವಾ. ಸೊ ಯಾರ ಹತ್ರ ಇಂದು ನಾವು ಕೇಳಬಾರದು, ಅದು ನೋಡ್ಬೇಕು. ಇವಾಗ ಏನು ದುಡ್ಡಕ್ಕೋಸ್ಕರ ಭಾಗವತಂ ಕ್ಲಾಸ್ ತಗೊಳ್ಳೋದು, ದುಡ್ಡಕ್ಕೋಸ್ಕರ ಭಗವದ್ಗೀತೆ ಕ್ಲಾಸ್ ಕೊಡೋದು, ಈ ತರ ಎಲ್ಲ ಇದ್ದಾರಲ್ವಾ. ಸೊ ಆ ತರ ಕೃಷ್ಣ ಕಥೆನಿ ದುಡ್ಡಕ್ಕೋಸ್ಕರ ಏನು ಸೇಲ್ ಮಾಡ್ತಾರೆ. ಓಕೆ, ನಾವು ಇಂಗ್ಲಿಷ್ ವರ್ಡ್ ಯೂಸ್ ಮಾಡಿದೆ, ಕನ್ನಡ ವರ್ಡ್ಸ್ ಗೊತ್ತಿಲ್ಲ. ಸೊ ಇಟ್ಸ್ ಸೇಲ್ ಮಾಡೋದು. ಸೊ ಕೃಷ್ಣನ ಕಥೆಯನ್ನಿ ಭಗವದ್ಗೀತೆ ಆಗಲಿ ಶ್ರೀಮದ್ ಭಾಗವತಂ ಆಗಲಿ, ಸೊ ಅವರು ಊಟಕ್ಕೋಸ್ಕರ ದುಡ್ಡಕ್ಕೋಸ್ಕರ ಈ ತರ ಅವರು ಸೇಲ್ ಮಾಡ್ತಾರೆ. ಸೊ ಆ ತರ ಮಾಡೋರ ಹತ್ರ ಇಂದು ಕೇಳ್ಬಾರ್ದಂತೆ.
ಯಾಕಂದ್ರೆ ಅದೇ ನಾವು ಈ ಗುರುಸಿಡ ಪರಂಪರೆಯಿಂದ ಬಂದಿರೋರ ಹತ್ರ ಇಂದು ಮಾತ್ರ ನಾವು ಕೇಳಬೇಕು. ಸೊ ಭಗವಂತ ಏನ್ ಹೇಳಿದ್ದಾರೆ, ಮತ್ತಃ ಪರತರಂ ನಾಣ್ಯಾತ್ ಕಿಂಚಿತ್ ಅಸ್ತಿ ಧನಂಜಯ. ಸೊ ಭಗವಂತನೇ ಹೇಳಿದ್ದಾರೆ, ಅರ್ಜುನ ನನ್ನಿಂದು ಒಂದು ದೊಡ್ಡ ವಿಷಯ ಸತ್ಯ ಏನೇ ಇಲ್ಲ. ಯಾಕಂದ್ರೆ ಇರೋ ಎಲ್ಲರ ನಿಜ ಸತ್ಯ ಏನಂದ್ರೆ ಆ ಭಗವಂತ ಕೃಷ್ಣನ್ ಮಾತ್ರ. ಅವನೊಬ್ಬನೇ ನಮಗೂ ಮೋಕ್ಷ ಕೊಡಕ್ಕಾಗತ್ತೆ, ಮತ್ತೆ ಈ ಭೌತಿಕ ಬಂಧನದಿಂದ ಬಿಡುಗಡೆ ಮಾಡಕ್ಕಾಗತ್ತೆ. ನಾವು ಸುಲಭವಾಗ ಏನ್ ಮಾಡಬೇಕು, ಈ ಕಲಿಯುಗ ಈ ಕಲ್ಮಶಗಳಿಂದ ಬಿಡುಗಡೆ ಆಗಬೇಕಂದ್ರೆ ಒಂದೇ ದಾರಿ. ಆದ್ರೆ ಅದು ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ, ಅವ್ರಿಗೂ ಭಕ್ತಿ ಇರಲ್ಲ. ಇವಾಗ ಕೆಲವರು ಏನೋ ಅವರೇ ಭಗವದ್ಗೀತೆ ಹೇಳೋದು ಈ ತರ, ಇಲ್ಲಂದ್ರೆ ಪಾಲಿಟಿಕ್ಸ್ ಅಲ್ಲಿ ಇರೋರು, ಇಲ್ಲಾಂದ್ರೆ ಈ ತತ್ವ ವಿಜ್ಞಾನಿಗಳು. ಸೊ ಇವರೆಲ್ಲ ಏನ್ ಮಾಡ್ತಾರಂತೆ, ಅವರೇ ಭಗವದ್ಗೀತೆಗೂ ಎಕ್ಸ್ಪ್ಲನೇಷನ್ ಕೊಡೋದು. ನೀವು ಭಗವದ್ಗೀತೆ ಎಕ್ಸ್ಪ್ಲನೇಷನ್ ನೋಡಿದ್ರೆ ಎಷ್ಟೋ ಸಾವಿರ ಇದೆ. ಆದ್ರೆ ಎಲ್ಲ ನಾವು ಓದ್ಬೋದ ಅಂದ್ರೆ ಅವರವರು ಜ್ಞಾನದಿಂದ ಅವರವರು ಬರ್ದಿದ್ದಾರೆ. ಎದು ಆಸ್ ಇಟ್ ಈಸ್ ಇಲ್ಲ. ಸೊ ಆಸ್ ಇಟ್ ಈಸ್ ಅಂದ್ರೆ ಆಸ್ ಇಟ್ ಈಸ್ ಏನ್ ಹೇಳ್ಬೇಕು, ಮತ್ತೆ ಆಸ್ ಇಟ್ ಈಸ್ ಅಂದ್ರೆ ಏನ್ ಹೇಳೋದು ಕನ್ನಡಲ್ಲಿ? ಹೇಗಿದೆಯೋ ಹಾಗೆ ಇರೋದು. ಹಾ ಮತ್ತೆ ಓಕೆ. ಸೊ ಆ ತರ ಹೇಳೋದು ಯಾರು ಅಂದ್ರೆ ಒನ್ಲಿ ನಮ್ ಗುರು ಸೀಡ ಪರಂಪರೆಯಿಂದ ಬಂದಿರೋರೆ. ಸೊ ಆಕ್ಚುಲಿ ನಮ್ ಪ್ರಭುಪಾದರು. ಸೊ ಅದು ಬಿಟ್ಟು ನಾವು ಬೇರೆ ಯಾರ್ದು ಕೇಳಬಾರ್ದು, ಬೇರೆ ಯಾರ್ದು ನಾವು ಓದಬಾರ್ದಂತೆ. ನಮ್ಗೂ ಅದಕ್ಕೆ ಪ್ರಭುಪಾದರು, ಯಾಕಂದ್ರೆ ಅವ್ರ ಗುರು ಇಂದು ಅವ್ರ ಗುರು ಈ ತರ ಆ ಪರಂಪರೆ ಲಾಸ್ಟ್ ಎಲ್ಲಿ ಕಂಪ್ಲೀಟ್ ಆಗುತ್ತೆ, ಸಾಕ್ಷಾತ್ ಕೃಷ್ಣನ ಹತ್ರ. ಅಲ್ಲಿಂದ ಸ್ಟಾರ್ಟ್ ಆಗಿ ಇವಾಗ ಇರೋ ನಮ್ ಜಯಪತಾಕ ಸ್ವಾಮಿ ತಕ್ಕ ಬಂದಿದೆ ಅಲ್ವಾ. ಸೊ ಆ ತರ ನಾವು ಕೇಳಬೇಕು. ಅದು ಬಿಟ್ಟು ಯಾರ್ ಬೇಕಂದ್ರೆ ಉಪದೇಶ ಕೊಡೋದು, ಯಾರು ಬೇಕಂದ್ರೆ, ಯಾಕಂದ್ರೆ ಎಷ್ಟೋ ಪಾಲಿಟಿಕ್ಸ್ ಅಲ್ಲಿ ಇರೋರು ಹೇಳ್ತಾರೆ, ಎಷ್ಟೋ ತತ್ವ ವಿಜ್ಞಾನಿಗಳು ಹೇಳ್ತಾರೆ, ಎಷ್ಟೋ ಪಂಡಿತರುಗಳು. ಆದ್ರೆ ಅವರೆಲ್ಲ ಭಕ್ತರಿಲ್ಲ, ಅವರು ಇಷ್ಟ ಪ್ರಕಾರ ಅವ್ರು ಹೇಳೋದು, ಅವರು ಇಷ್ಟ ಪ್ರಕಾರ ಸ್ವಂತವಾಗಿ ಅವ್ರು ಹೇಳೋದು. ಸೊ ಆ ತರ ಎಲ್ಲ ನಾವು ಕೇಳಬಾರ್ದಂತೆ. ಸೊ ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ, ಭಾಗವತ ಪರೋದಿಯ ಭಾಗವತಃ ಸ್ಥಾನೇ. ಸೊ ಏನು ಅಷ್ಟು ಶ್ರೇಷ್ಠವಾದದು ಈ ಭಾಗವತ. ಸೊ ಅದು ಬಗ್ಗೆ ಇವಾಗ ನಮಗೂ ಪದ್ಮಪುರಾಣಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ವೈಷ್ಣವರು ಯಾವ ತರ ಇರ್ಬೇಕು, ಎಲ್ಲರ ವೈಷ್ಣವರು ಆಗ್ತಾರಂದ್ರೆ ಇಲ್ಲ. ಸೊ ವೈಷ್ಣವರು ಕ್ವಾಲಿಟೀಸ್ ಇದೆ. ಸೊ ವೈಷ್ಣವರಂದ್ರೆ ಈ ತರ ಇರ್ತಾರೆ. ಓಕೆ. ಸೊ ಇಟ್ಸ್ ಎಕ್ಸಾಂಪಲ್, ಒಂದು ನಿಮಿಷ ರೀ. ಹರೇ ಕೃಷ್ಣ. ಒಬ್ಬರನ್ನೇ ನೋಡುವಾಗ ಇವ್ರು ವೈಷ್ಣವರು ಯಾವ ತರ ಗೊತ್ತಾಗುತ್ತೆ ಅಂದ್ರೆ, ಅವರು ತಿಲಕ್ ಹಾಕೊಂಡಿರ್ತಾರೆ ಫಸ್ಟು, ಮತ್ತೆ ಏನೋ ಕಂಠಿಮಾಲೆ ಹಾಕೊಂಡಿರ್ತಾರೆ, ಕೈಯಲ್ಲಿ ಜಪಮಾಲೆ ಇಟ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಕೌಂಟರ್ ಯಾವ್ದು ಚಾಂಟಿಂಗ್ ಮಾಡೋ ಕೌಂಟಿಂಗ್ ಮಿಷಿನ್ ಯಾವ್ದು ಇಟ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಅವರು ಡ್ರೆಸ್ ನೋಡುವಾಗ ನಮ್ಗೆ ದೂರ ಇರುವಾಗ ನಮ್ಗೆ ಅವ್ರ ಡ್ರೆಸ್ ನೋಡೋಕೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ಆ ಥರ ಅವ್ರ ಡ್ರೆಸ್ಸು, ತಿಲಕ್ ಹಾಕೊಂಡಿರೋದು, ಕಂಠಿಮಾಲೆ ಹಾಕೊಂಡಿರೋದು, ಭಗವಂತನ ಹರಿನಾಮ ಜಪ ಮಾಡ್ತಾ ಇರೋದು, ಜಪಮಾಲೆ ಇಟ್ಕೊಂಡಿರೋದು ಗೊತ್ತಾಗುತ್ತೆ. ಅವರು ಅಷ್ಟೊಂದು ವಿನಮ್ರತೆಯಾಗಿ ಇರುತ್ತಾರೆ. ಅದೇ ತರ ಭಗವಂತನ ಬಗ್ಗೆ ಎಲ್ಲರೂ ಕೇಳ್ಕೊಡ್ತಾರೆ. ಅದೇ ತರ ಅವರ ಹತ್ರ ಈ ಭೌತಿಕ ಕಲ್ಮಶಗಳು ಇರುತ್ತಲ್ವಾ, ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳು, ಲೋಭ ಮದ ಮಾತ್ಸರ್ಯಗಳು, ಸೊ ಇದೆಲ್ಲ ಅವರ ಹತ್ರ ಇರಲ್ಲ.
ಅಸೂಯೆ ಇರಲ್ಲ, ಅಹಂಕಾರ ಇರಲ್ಲ. ಸೊ ಅಷ್ಟು ಒಂದು ಆ ಏನು ಒಂದು ಸತ್ವ ಗುಣದಲ್ಲಿ ಇರ್ತಾರೆ. ಸೊ ಭಗವಂತನ ಬಗ್ಗೆ ಅವ್ರು ಬಂದು ಅವ್ರ ಇಷ್ಟ ಪ್ರಕಾರ ಹೇಳಲ್ಲ, ಅವ್ರ ಗುರು ಅವ್ರಿಗೆ ಏನ್ ಹೇಳ್ಕೊಟ್ಟಿದಾರೋ ಆ ತರ ಅವ್ರು ಹೇಳ್ಕೊಡ್ತಾರೆ. ಸೊ ಅವರು ಆ ತುಳಸಿ ಮಾಲೆ ಹಾಕೊಂಡಿರೋದು ನೋಡೋವನೇ ಗೊತ್ತಾಗ್ಬಿಡುತ್ತೆ. ಕೆಲವರು ಅಷ್ಟು ಟಿಪ್ ಟಾಪ್ ಆಗ ಆಫೀಸಲ್ಲಿ ಇರ್ತಾರೆ, ಆದ್ರೆ ಅವರು ನೆಕ್ಕಲ್ಲಿ ಅಷ್ಟು ಒಳಗಡೆ ಸ್ವಲ್ಪ ಲೈಟ್ ಆಗ ಕಂಟಿ ಮಾಲೆ ನಮ್ಗೂ ಗೊತ್ತಾ, ಓ ಇವ್ರ ಡಿವೋಟಿನ್ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಅವರು ಆಫೀಸ್ ಡ್ರೆಸ್ ಹಾಕೊಂಡಿರ್ತಾರೆ, ಕೆಲವರು ಆಫೀಸ್ ಡ್ರೆಸ್ ಹಾಕೊಂಡು ಹೋಗ್ತಾರೆ, ಆದ್ರೆ ಆ ಕಂಟಿ ಮಾಲೆ ಯಾವಾಗ ಗೊತ್ತಾಗ್ಬಿಡುತ್ತೆ ಅಲ್ವಾ. ಓಕೆ, ಇವರು ಕೃಷ್ಣನ ಭಕ್ತರು. ಅವರ ಮಾತು, ಅವರ ಕೆಲಸ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆದ್ರೆ ಮತ್ತೆ ಇರೋರೆಲ್ಲ ನೋಡಿದ್ರೆ ಅವರು ದುಡ್ಡು ಸಂಪಾದನೆ ಮಾಡೋದು, ಸೊ ಆ ತರ ಇರುತ್ತೆ. ಆದ್ರೆ ಕೃಷ್ಣ ಭಕ್ತರು ನ್ಯಾಯ ಪ್ರಕಾರ, ಅವರು ಧರ್ಮ ಪ್ರಕಾರ ಅವರು ನಡ್ಕೊಳ್ತಾರೆ ಅಲ್ವಾ. ಸೊ ಅದೇ ತರ ಅವ್ರ ಗುರು ಏನ್ ಹೇಳಿರ್ತಾರೋ ಅದು ಪ್ರಕಾರ ಅವರು ನಡ್ಕೊಳ್ತಾರೆ. ಅವ್ರು ಭಗವಂತನ ಬಗ್ಗೆ ಜಪ ಮಾಡೋದು, ಮತ್ತೆ ಭಗವಂತನ ಪ್ರಸಾದವೇ ತಿಂತಾರೆ. ಅದೇ ನೀವು ಆಫೀಸಲ್ಲಿ ನೋಡಿದ್ರೆ ಮತ್ತವರೆಲ್ಲ ಏನ್ ಮಾಡ್ತಾರೆ, ಅಲ್ಲಿರೋ ಕ್ಯಾಂಟೀನು, ಇಲ್ಲಾಂದ್ರೆ ಹೋಟೆಲ್ಲು, ಇಲ್ಲಾಂದ್ರೆ ಏನಾದ್ರು ಬುಕ್ ಮಾಡ್ಕೊಳ್ತಾರೆ, ಎಲ್ಲ ಸ್ವಿಗ್ಗಿಲಿ ಅದು ಇದು ಬಂದ್ಬಿಡುತ್ತೆ ಊಟ ಮಾಡಕ್ಕೆ. ಆದ್ರೆ ಇವರು ಆ ತರ ತಿನ್ನಲ್ಲ. ಎಷ್ಟು ಒಂದು ಹೈ ಪೋಸ್ಟ್ ಇರ್ತಾರೆ, ಆದ್ರೆ ಅವರು ಏನು ಆತರ ಅವರು ಜಾಬ್ಲಿ ಅವರು ದುಷ್ಪ್ರಯೋಗ ಮಾಡಲ್ಲ. ಪರ್ಫೆಕ್ಟ್ ಆಗ ಅವ್ರು ಬಂದು, ಯಾಕಂದ್ರೆ ಅವ್ರ ಕೃಷ್ಣ ಪ್ರಜ್ಞೆಲ್ಲೇ ಇರ್ತಾರೆ. ಯಾಕಂದ್ರೆ ಮನೆಯಲ್ಲಿ ಅವರು ಕೃಷ್ಣರ್ಗೆ ಆಫರ್ ಮಾಡಿದ ಆ ಮಹಾಪ್ರಸಾದ ಎತ್ಕೊಂಡು ಹೋಗ್ತಾರೆ. ಸೊ ಆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಕೃಷ್ಣ ಪ್ರಸಾದವೇ ಅವರು ತಿನ್ನೋದು, ನ್ಯಾಯ ಧರ್ಮ ಪ್ರಕಾರ ನಡ್ಕೊಳ್ಳೋದು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು, ವಿನಮ್ರತೆಯಾಗಿ ಇರೋದು. ಸೊ ಈ ತರ ನಾವು ನೋಡುವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಈ ತರ ಎಲ್ಲಾರು ಇದ್ರೆ ಯಾವ ತರ ಇರುತ್ತೆ, ಚೆನ್ನಾಗಿರುತ್ತಲ್ವಾ. ಸೊ ಪೂರ್ತಿ ಎಲ್ಲ ವೈಷ್ಣವ ಕ್ವಾಲಿಟೀಸ್. ಅದೇ ಭೌತಿಕವಾಗ ನೋಡೋರು ಯಾವ ತರ ಇರ್ತಾರೆ, ದುಡ್ಡು ಮಣಿನು ಬ್ಯಾಕ್ ಸೈಡ್ ಓಡಾಡ್ತಾ ಇರ್ತಾರೆ. ಆದ್ರೆ ಲಾಸ್ಟ್ ಅವ್ರಿಗೆ ಸಿಕ್ಕೋದೇನೋ ಒಂದು ದುಃಖವೇ. ಆದರೆ ಅದೇ ಭಕ್ತರು ಕೃಷ್ಣನ ಹೇಳ್ಕೊಂಡು ನಕ್ಕೊಂಡು ಕೃಷ್ಣನ ಜಪ ಮಾಡ್ಕೊಂಡು ಕೃಷ್ಣನ ಪ್ರಸಾದ ತಿನ್ಕೊಂಡು ಸಂತೋಷವಾಗ ಕೃಷ್ಣನ ಜೊತೆಯಲ್ಲೇ ಅವರು ಲಾಸ್ಟ್ ತಕ್ಕ ಗೋಲೋಗ ಹೋಗ್ಬಿಡ್ತಾರೆ. ಯಾಕಂದ್ರೆ ಪ್ರಭುಪಾದರು ಹೇಳ್ತಾರಲ್ವಾ, ನಾವು ಹರೇ ಕೃಷ್ಣ ಅಂದ್ರೆ ಜಪಿಸ್ಕೊಂಡು ನಾವು ಗೋಲೋಗ ಹೋಗ್ಬಿಡ್ತೀವಿ. ಅದೇ ಇಲ್ಲಿರೋರು ಏನ್ ಮಾಡ್ತಾರೆ, ಓನ್ಲಿ ಏನು ಪಾಲಿಟಿಕ್ಸು, ಸ್ಪೋರ್ಟ್ಸು, ಇಲ್ಲಾಂದ್ರೆ ಮೂವೀಸು, ಫಿಲ್ಮು, ಆಕ್ಟ್ರಸ್ಸು. ಸೊ ಇವರ್ ಬ್ಯಾಕ್ ಸೈಡ್ ಓಡೋಡೋರೆ ಜಾಸ್ತಿ ಜನ. ಅವ್ರ ಬ್ಯಾಕ್ ಸೈಡ್ ಓಡೋಡಿದ್ರೆ ಏನಾಗುತ್ತೆ, ಲಾಸ್ಟ್ ಅವ್ರದ್ದು ವಿನಾಶವೇ. ಅದೇ ಕೃಷ್ಣನ ಬ್ಯಾಕ್ ಸೈಡ್ ಓಡೋಡೋರು ಸ್ಟ್ರೈಟ್ ಗೋಲಾಗ. ಸೊ ನಾವು ಯಾರು ಬ್ಯಾಕ್ ಸೈಡ್ ಓಡೋಡ್ಬೇಕು, ನಾವು ಯಾರಿಗೂ ಫ್ಯಾನ್ ಆಗಿರ್ಬೇಕು ನಾವೇ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ಆಕ್ಟ್ರೆಸ್ಗಾಗ್ಲಿ ಮತ್ತೆ ಪಾಲಿಟಿಕ್ಸ್ ಎಲ್ಲರಿಗೂ ಒಂದೊಂದು ಫ್ಯಾನ್ಸ್ ಇರ್ತಾರೆ. ಆದ್ರೆ ನಾವೆಲ್ಲ ಯಾರ್ಗ ಫ್ಯಾನ್ ಆಗಿರ್ಬೇಕು, ನಾವು ಕೃಷ್ಣನು. ಯಾಕಂದ್ರೆ ನಮ್ ಕೃಷ್ಣನಕ್ಕೆ ಫ್ಯಾನ್ಸ್ ನಾವೆಲ್ಲ. ಸೊ ಕೃಷ್ಣನ್ ಬಗ್ಗೆ ನಾವು ಈ ತರ ಹೊಗಳೋದು, ಹೇಳೋದು, ಕೇಳೋದು, ಚೆನ್ನಾಗ ಭಗವಂತನ ಪ್ರಸಾದ ತಿನ್ಕೊಂಡು ಡ್ಯಾನ್ಸ್ ಮಾಡೋದು, ಸಂತೋಷವಾಗ ನಮ್ಮ ಜೀವನ ಹೋಗ್ತಾ ಇರುತ್ತೆ. ಆದ್ರೆ ಈ ಭೌತಿಕ ಲೋಕ ದುಃಖಾಲಯ. ಆದ್ರೆ ನಾವು ಇಲ್ಲಿ ಇರುವಾಗ ನಾವು ದುಃಖಲ್ಲಿ ಇಲ್ಲ. ಇವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀವಿ, ಕೃಷ್ಣನ ಜೊತೆಯಲ್ಲೇ ಇದ್ದೀವಿ. ಯಾಕಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಗವಂತನ ಆ ನಾಮ ಜಪಿಸುವಾಗ ಸಾಕ್ಷಾತ್ ಆ ಭಗವಂತ ಕೃಷ್ಣ ನಮ್ ನಾಲಿಕೆಯಲ್ಲಿ ಬಂದು ಡ್ಯಾನ್ಸ್ ಆಡ್ತಾರೆ ಅಲ್ವಾ. ಸೊ ಆ ತರ ಇರುವಾಗ ನಾವು ನಾವು ಕೃಷ್ಣನ ಜೊತೆಯಲ್ಲೇ ಇದ್ವಿ, ಲಾಸ್ಟು ನಾವು ಕೃಷ್ಣನ ಜೊತೆಯಲ್ಲೇ ಹೋಗ್ತೀವಿ ಅಲ್ವಾ. ಆದ್ರೆ ನೋಡಿ, ಈ ಭೌತಿಕ ಲೋಕದಲ್ಲಿ ಯಾರು ನಮ್ಮ ಜೊತೆಯಲ್ಲಿ ಬರಕ್ಕಾಗಲ್ಲ.
ಇಲ್ಲಿರೋರು ಯಾರಾದ್ರೂ ನಮ್ ಜೊತೆಗೆ ಬರಕ್ಕಾಗುತ್ತಾ? ಇಲ್ಲ. ಆದ್ರೆ ನಾವು ಈ ಭಗವಂತನ ಹರೇ ಕೃಷ್ಣ ಮಹಾಮಂತ್ರ ಜಪಿಸುವಾಗ ಕೃಷ್ಣನ್ ನಮ್ ಜೊತೆಯಲ್ಲೇ ಇದ್ದಾರೆ. ನಾವು ಲಾಸ್ಟ್ ಹೋಗುವಾಗ ನಮ್ ಜೊತೆಯಲ್ಲೇ ಬರ್ತಾರೆ. ಯಾವಾಗ ನಮ್ ಜೊತೆಯಲ್ಲೇ ಇರೋನು ಒಬ್ಬನೇ ಒಬ್ಬನು, ಅವನೇ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನು. ಓಕೆ, ಬ್ಯಾಲೆನ್ಸ್ ನಾವು ನಾಳೆ ನೋಡೋಣ. ಹರೇ ಕೃಷ್ಣ.